ಬಾಸ್ ಕನ್ನಡ ಸೀಸನ್ 12 ಕಳೆದ ಭಾನುವಾರವಷ್ಟೇ ಗ್ರಾಂಡ್ ಲಾಂಚ್ ಆಗಿದೆ. ಆದರೆ ಬಿಗ್ ಬಾಸ್ ಶುರುವಾದ ಒಂದೇ ದಿನದಲ್ಲಿ ಕರಾವಳಿ ಪುಟ್ಟಿ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದು ಫ್ಯಾನ್ಸ್ಗೆ ಬರಸಟಿಲೆ ಪಡೆದಂತಾಗಿತ್ತು. ಒಂದೇ ದಿನಕ್ಕೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಅವಮಾನ ಮಾಡಿದ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗಿತ್ತು. ಇನ್ನೊಬ್ಬ ಜೆನ್ಸಿ ಕಿಡ್ ಕೂಡ ಎಕ್ಸಿಟ್ ಆಗೋಯ್ತಲ್ಲ ಅಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಆದ್ರೀಗ ಬಿಗ್ ಬಾಸ್ ಅಡ್ಡಾದಿಂದಲೇ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ. ಎಲಿಮಿನೇಟ್ ಆದ ರಕ್ಷಿತಾ ಶೆಟ್ಟಿ ಮತ್ತೆ ವಾಪಸ್. ತಮಿಳು ಶೋನಲ್ಲಿ ಆದಂತೆ ಕನ್ನಡದಲ್ಲೂ ಆಗುತ್ತಾ? ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಗಳಾಗಿ ಹೋದ 19 ಮಂದಿಯಲ್ಲಿ ಓರ್ವ ಸ್ಪರ್ಧಿಯನ್ನ ಒಂದು ದಿನ ಕಳೆಯುವುದರೊಳಗೆ ಎಲಿಮಿನೇಟ್ ಮಾಡಿ ಹೊರಗೆ ಕಳಿಸಲಾಗಿದೆ. ಆದರೆ ಇದು ಕೂಡ ಒಂದು ಗಿಮಿಕ್ಕ ಅಂತ ಚರ್ಚೆ ತೀವ್ರವಾಗಿ ಸ್ವರೂಪ ಪಡೆದುಕೊಂಡಿದೆ. ಯಾಕೆಂದ್ರೆ ತಮಿಳು ಬಿಗ್ ಬಾಸ್ ನಲ್ಲೂ ಹಿಂಗೆ ಆಗಿತ್ತು. ಇದೇ ರೀತಿ ರಕ್ಷಿತಾ ಶೆಟ್ಟಿಯನ್ನ ವಾಪಸ್ ಕರೆಸಿಕೊಳ್ತಾರಾ ಅಂತೆಲ್ಲ ಚರ್ಚೆ ಆಗ್ತಿದೆ. ವಾಪಸ್ ಕರೆಸಿಕೊಳ್ಳಲೆಂದೇ ರಕ್ಷಿತಾ ಹೊರಹಾಕಿದ್ರ. ಇನ್ನು ಕಳೆದ ವರ್ಷ ನಡೆದ ಬಿಗ್ ಬಾಸ್ ತಮಿಳು 8ರ ಸೀಸನ್ ನಲ್ಲಿ ಇದೇ ರೀತಿ ಒಂದು ಟ್ವಿಸ್ಟ್ ನೀಡಲಾಗಿತ್ತು. ವಿಜಯ್ ಸೇತುಪತಿ ನಿರೂಪಣೆ ಮಾಡುತ್ತಿದ್ದ ಆ ಶೋನಲ್ಲಿ ಒಟ್ಟು 19 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ತಮಿಳು ಶೋಗೆ ಕಾಲಿಟ್ಟಿದ್ರು. ಅದರಲ್ಲಿ ನಟಿ ಸಜನಾ ನಮಿದಾಸ್ ಅವರನ್ನ ಕೂಡ ಬಿಗ್ ಬಾಸ್ ಮನೆಗೆ ಕಳುಹಿಸಲಾಗಿತ್ತು. ಈ ಬಾರಿ ರಕ್ಷಿತಾ ಶೆಟ್ಟಿಯಂತೆ ಅಂದು ನಟಿ ಸಜನಾ ನಮಿದಾಸ್ ಕೂಡ ಅತ್ಯಂತ ಕಿರಿಯ ಸ್ಪರ್ಧಿ ಆಗಿದ್ರು. ಆದರೆ ಮನೆಯವರೆಲ್ಲ ಸೇರಿಕೊಂಡು ಸಜನಾರನ್ನ ಬಿಗ್ ಬಾಸ್ ತಮಿಳು ಸೀಸನ್ 8ರ ಶೋನಿಂದ ಒಂದೇ ದಿನಕ್ಕೆ ಎಲಿಮಿನೇಟ್ ಮಾಡಿದ್ರು. ಅದೇ ರೀತಿ ಈಗ ರಕ್ಷಿತಾ ಶೆಟ್ಟಿಯವರನ್ನು ಕೂಡ ಮನೆಯಿಂದ ಎಲಿಮಿನೇಟ್ ಮಾಡಲಾಗಿದೆ. ಹೌದು, ಅಂದು ಒಂದೇ ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಸಜನಾ ಅವರನ್ನ ಎಲಿಮಿನೇಟ್ ಮಾಡಿದ ಮೇಲೆ 3-4 ದಿನ ಕಳೆಯುವುದರೊಳಗೆ ಪುನಃ ಅವರನ್ನ ಮನೆಯೊಳಗೆ ಕರೆಸಿಕೊಳ್ಳಲಾಗಿತ್ತು. ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಬಂದ ಸಜನಾ ಸುಮಾರು 60ಕ್ಕೂ ಅಧಿಕ ದಿನ ಬಿಗ್ ಬಾಸ್ ಮನೆಯೊಳಗೆ ಇದ್ರು. ಇದೀಗ ರಕ್ಷಿತಾ ಶೆಟ್ಟಿಯನ್ನು ಕೂಡ ಅದೇ ರೀತಿ ಪುನಃ ಬಿಗ್ ಬಾಸ್ ಮನೆಯೊಳಗೆ ಕರೆಸಿಕೊಳ್ಳಲಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಒಟ್ಟಲ್ಲಿ ತಮಿಳು ಬಿಗ್ ಬಾಸ್ ರೀತಿಯಲ್ಲೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದು ವಾಪಸ್ ಕರೆಸಿಕೊಳ್ಳಬೇಕು ಅಂತ ಆಕ್ರೋಶವು ಹಿಡಿಬಂದಿದೆ. ಹೀಗಾಗಿ ಬಿಗ್ ಬಾಸ್ ಕೂಡ ರಕ್ಷಿತಾ ಶೆಟ್ಟಿಯನ್ನ ಶೋಗೆ ವಾಪಸ್ ಕರೆಸಿಕೊಳ್ಳಬಹುದು ಅಂತ ಚರ್ಚೆ ನಡೀತಿದೆ. ಆದ್ರೆ ಫೈನಲ್ ಆಗಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.